ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಟ್ರಿಪ್ಪಿಂದ ಬಂದವರು ನನ್ನ ಫ್ರೆಂಡ್ ರೂಮ್ಗೆ ಹೋದ್ವಿ. ಟ್ರಿಪ್ಪಲ್ಲಿ ಒಂದು ವಾರ ತಿಂದು ಅದು ಇದು ಸಾಕಾಗಿ ಹೋಗ್ಬಿಟ್ಟಿತ್ತು. ಒಳ್ಳೆ ಮೆಣಸಿನ್ಕಾಯಿನ ಖಾರ ಹಾಗೆ ದೋಸೆ ಮಾಡಿಕೊಂಡು ತಿಂದ್ವಿ ಇಬ್ಬರೂ. ಎಲ್ಲರೂ ಹೊರಗಡೆ ಎಲ್ಲ ಸುತ್ತಾಡ್ಕೊಂಬಂದಾಗ ಇಂಥ ಊಟ ತಿಂಡಿ ಸಿಕ್ಬಿಟ್ರೆ ಪಂಚಾಮೃತ ಸಿಕ್ದಂಗೆ ಆಗ್ತಿರುತ್ತೆ. ಜೊತೆಗೆ ಟೀ ಮತ್ತು ಬಿಸ್ಕೆಟು ತಿಂದ್ಕೊಂಡು ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೋದ್ವಿ. ಹಾಗೇ ಇವ್ರ ಮನೆ ಹತ್ರ ಒಂದು ಮಾಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅದೇ ಇವ್ರ ಮನೆಗೆ ನಿಯರ್ ಆಗುತ್ತೆ ಅಂತ ಅಂದರು. ಹಾಗೆ ಅಲ್ಲಿಗೆ ಹೋದ್ಮೇಲೆ ಯಾವ ಮಾಲಿಗೆ ಹೋದ್ವಿ ಅಂತ ಹೇಳ್ತೀನಿ ಬನ್ನಿ. ಬೆಳಿಗ್ಗೆ ಬೇಗ ಮನೆ ಬಿಟ್ಟಿರೋದ್ರಿಂದ ಅಷ್ಟು ಟ್ರಾಫಿಕ್ ಇರಲಿಲ್ಲ. ಅವ್ರ ಮನೆಗೆ ನಿಯರ್ ಬೈ ಆಗಿರುವಂತಹ ಮಾಲು ಇದೆ, ಮಲಾಕೇಶಿಯಾ. ತುಂಬ ದೊಡ್ಡ ಮಾಲು ಅಂತಲೇ ಹೇಳ್ಬೋದು ಇದು. ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಮಾಲ್ಗೆ. ಹೇಗಿರುತ್ತೆ ಅಂತ ನೋಡೋಣ ಅಂತ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ. ಹಾಗೆ ಪಾರ್ಕಿಂಗು ತುಂಬ ದೂರ ಇತ್ತು, ಒಳಗಡೆ ಹಾಕೋದ್ರಿಂದ ಒಂದು ರೌಂಡು ಹೊಡ್ಕೊಂಡು ಬಂದ್ವಿ. ಗಾಡಿನ ಪಾರ್ಕ್ ಮಾಡಿ ಮಾಲ್ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಹೋಗ್ತಿದ್ದಂಗೆ ಫೀಲೇ ಬೇರೆ ಇರುತ್ತೆ, ಎಲ್ಲೋ ಸ್ವರ್ಗಕ್ಕೆ ಬಂದು ಅಂತ ಅನಿಸುತ್ತೆ. ವೀಕ್ ಡೇಸ್ ಅಲ್ವಾ, ಖಾಲಿ ಇತ್ತು, ಅಷ್ಟು ರಶ್ ಇರಲಿಲ್ಲ. ವೀಕೆಂಡ್ಸಲ್ಲಂತೂ ಬರೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ ಬೇರೆ ಮಾಲ್ಗಳಲ್ಲೆಲ್ಲ. ಇದನ್ನೂ ಇನ್ನೇನು ಆಲ್ರೆಡಿ ರಶ್ ಇದ್ದೇ ಇರುತ್ತೆ, ಬಟ್ ವೀಕ್ ಡೇಸ್ ಅಲ್ವಾ, ಹಾಗಾಗಿ ರಶ್ ಇರಲಿಲ್ಲ. ನಮಗೂ ಸ್ವಲ್ಪ ಸುತ್ತಾಡೋದಕ್ಕೆ ಫ್ರೀ ಅಂತ ಅನ್ನಿಸ್ದಂಗಿತ್ತು. ಇನ್ನೇನು ಮಾಲ್ಗಳಲ್ಲಿ ಇನ್ನೇನು ಕೇಳಂಗೆ ಇಲ್ಲ, ಬರೀ ಕಣ್ಣು ತುಂಬಿಸ್ಕೊಂಡು ಮಾತ್ರ ಬರಬೇಕು. ಕಣ್ಣು ಇಷ್ಟಪಟ್ಟಿದ್ದನ್ನೆಲ್ಲ ತಗೊಳಕ್ಕಾಗಲ್ಲ. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶೋರೂಮ್ಗಳೆಲ್ಲ ಇದ್ದಾವೆ. ಲೈಫ್ ಸ್ಟೈಲ್ ಆಗಿರ್ಬೋದು, ದೊಡ್ಡ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಎಲ್ಲ ಇದ್ದಾವೆ. ಆದ್ರೂ ನೋಡ್ತಿದ್ದಂಗೆ ಮನಸ್ಸು ಕೇಳಬೇಕಲ್ಲ, ತಡೀತಿರಲ್ಲ. ಏನಾದರೂ ತಗೊಳ್ಳೋಣ ಅಂತ ಅನ್ನಿಸ್ತಿರುತ್ತೆ. ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ, ಇಲ್ಲ ಅಂತ ಹೇಳಲ್ಲ. ಹಾಗಂತ ನೋಡಿದ್ದೆಲ್ಲ ತಗೊಳಕ್ಕಾಗಲ್ಲ. ಏನೇನು ಅವಶ್ಯಕತೆ ಇದೆ ಅದು ಎಲ್ಲ ಸ್ವಲ್ಪ ತಗೊಂಡೆ ನಾನು. ಹಾಗೆಯೇ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾವು ಬಂದಿದ್ದು
ಬೇಗ ಅಲ್ಲೇ ಆಲ್ರೆಡಿ ಟೈಮ್ ಆಗೋಯಿತು. ಅವಳದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮತ್ತೆ ಸಂಜೆ ಬರೋಣ ಅಂತ ಅಂತಿದ್ಲು. ಅದೇ ನೋಡೋಣ ಅಂತ ಹೇಳ್ತಾ ಇದ್ವಿ. ಮನೆಗೆ ಹತ್ರ ಇರೋದಲ್ವ, ಮತ್ತೆ ಮತ್ತೆ ಸಂಜೆ ಬರೋಣ, ಪೂರ್ತಿ ನೋಡೋಕ್ಕಾಗಲ್ಲ ಅಂತಂದ್ಲು. ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ, ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದೆ. ನನಗೆ ಬಟ್ಟೆಗಳನ್ನ ನೋಡಿ ಅಟ್ರ್ಯಾಕ್ಟ್ ಆಗೋದಕ್ಕಿಂತ ಹೋಮ್ ಸೆಂಟ್ರಿಗೆ ಬಂದ್ವಿ. ನನಗೆ ಹೋಮ್ ಸೆಂಟ್ರಲ್ಲಿ ಸೋಫಾ ಸೆಟ್ ಮೇಲೆಲ್ಲ ಸಖತ್ ಲವ್ ಆಗಿ ಹೋಗ್ಬಿಡ್ತು. ಬಟ್ ಪ್ರೈಸ್ ನೋಡೋಕೆ ಹೋದರೆ 1,00,000 ಮೇಲೆ ಇದ್ದಿದ್ದು. ಸುಮ್ಮನೆ ಆಗ್ಬಿಟ್ಟೆ ಹಂಗೆ, ಅಯ್ಯೋ ಬೇಡಪ್ಪ, ನಮಗಿದ್ರ ಸವಾಸನೇ ಬೇಡ. 1,00,000ಕ್ಕಿಂತ ಜಾಸ್ತಿನೇ ಇತ್ತು, ಬೇಡ ಅಂತ ಅವಳು ನೋಡೋಣ ತಡಿ, ಟ್ರೈ ಮಾಡೋಣ, ಆಫರಲ್ಲೆಲ್ಲ ಕಮ್ಮಿ ಸಿಗುತ್ತೆ. ಏನು ಆಫರಲ್ಲಿ ಕಮ್ಮಿ ಸಿಕ್ಕಿದ್ರು 10,000 20,000 ಕಮ್ಮಿ ಮಾಡ್ಬೋದು ಅಷ್ಟೇ. 1,00,000 ಮೇಲೆ ಇದ್ದು ಇವೆಲ್ಲ ನೋಡಿದ್ವಿ. ಇದೊಂದು ನನಗೆ ಇಷ್ಟ ಆಯಿತು, ಇದೊಂದು ತಗೊಂಡೆ ನಾನು. ಹಾಗೆ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದು, ಡಿಫ್ರೆಂಟ್ ಆಗಿದ್ದು. ಇದು ನನಗೆ ಇಷ್ಟ ಆಯಿತು. ನೋಡಿದೆ, ಮನಸ್ಸಲ್ಲಿ ಅಂದ್ಕೊಂಡು ನೋಡೋಣ, ಟೈಮ್ ಬಂದಾಗ ತೊಗೊಂಡ್ರಾಗುತ್ತೆ ಅಂತ ಬಂದೆ. ಅದು ಇಷ್ಟ ಆಗಿತ್ತು ನನಗೆ. ಹಾಗೆ ಸ್ವಲ್ಪ ಪಿಲ್ಲೋಗಳೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡೆ. ಬಟ್ ವೆರಿ ಕಾಸ್ಟ್ಲಿ, ಹೇಳೋಕ್ಕೆ ಆಗಲ್ಲ. ಆದರೂ ಮನಸ್ಸು ತಡೆಯಲ್ಲ, ತೊಗೋಬಾರ್ದು ಅಂತ ಕಮಿಟಾಗಿ ಹೋದ್ರೂ ಮನಸ್ಸು ತಡ್ಕೊಳ್ಳಲ್ಲ. ಸ್ವಲ್ಪ ತೊಗೊಬಂದಿದ್ದೀನಿ ಪಿಲ್ಲೋಸ್ ಎಲ್ಲ. ಅಷ್ಟಕ್ಕೆ ಎಷ್ಟೊಂದು ದುಡ್ಡಾಯಿತು ಅಂತಂದರೆ ಅಪ್ಪ ದೇವರೇ ಅನ್ನಿಸ್ಬಿಡ್ತು ನನಗೆ. ಈ ಗ್ಲಾಸ್ ಐಟಮ್ಗಳೆಲ್ಲ ಚೆನ್ನಾಗಿದ್ದು, ಬಟ್ ನಮ್ಮ ಹತ್ರ ಎಲ್ಲ ಇವು ನಡೆಯಲ್ಲ. ಎಲ್ಲಾದರೂ ಬೀಳಿಸ್ಬಿಟ್ಟು ಹೊಡೆದಾಕ್ಬಿಟ್ರೆ ಕಷ್ಟ ಅಂತ ಹಾಗೆ ನೋಡ್ಕೊಂಡು ಬಂದೆ.
ಹಾಗೆ ಹೋಮ್ ಸೆಂಟರಿಂದ ಹೆಲ್ತ್ ಆ್ಯಂಡ್ ಗ್ಲೋಗೆ ಬಂದ್ವಿ. ಅಲ್ಲಿ ಸ್ವಲ್ಪ ನನಗೆ ಫೇಸ್ ವಾಶ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು ಸ್ವಲ್ಪ ಬೇಕಾಗಿತ್ತು. ಹಾಗೆ ಸ್ವಲ್ಪ ಆಫರಲ್ಲೂ ಇದ್ದು ಅದನ್ನು ಸ್ವಲ್ಪ ತೊಗೊಂಡು ಮತ್ತೆ ಸಂಜೆ ಬಂದರೆ ಆಗುತ್ತೆ, ಅವಳಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ರಿಟರ್ನ್ ಬಂದ್ವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್, ನಮಸ್ಕಾರ.